ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ ಯಾವ ಯಾವ ಆರ್ಟಿಕಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿ, ತದನಂತರ ನಾವು ಆರ್ಟಿಕಲ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂಥ ಟಾಪಿಕ್ಸ್ಗಳು ಇಲ್ಲಿವೆ. ಮೊದಲಿಗೆ ಕ್ಯಾಗ್ ಏನಿದೆ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಏನಿದ್ರೆ, ಇವರು ಪ್ರತಿ ಬಾರಿ ಕೆಲವಷ್ಟು ರಿಪೋರ್ಟ್ಸನ್ನು ಕೊಡ್ತಾರೆ. ಸೊ ಆ ಒಂದು ರಿಪೋರ್ಟ್ ಬಗ್ಗೆ ಇಲ್ಲಿ ನಾವು ಮಾತಾಡ್ತೀವಿ. ಮೊದಲನೇ ರಿಪೋರ್ಟು ಎತ್ತಿನಹೊಳೆ ಪ್ರಾಜೆಕ್ಟಲ್ಲಿ ಆಗಿರುವಂಥ ಕೆಲವಷ್ಟು ಲೋಪದೋಷಗಳ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ತದನಂತರ ಏನು ಅಂತಂದರೆ ಸ್ಮಾರ್ಟ್ ಸಿಟೀಸ್ ಪ್ರಾಜೆಕ್ಟಲ್ಲಿ ಇರುವಂಥ ಕೆಲವಷ್ಟು ಗೊಂದಲಗಳ ಬಗ್ಗೆ ಕೂಡ ಈ ಒಂದು ರಿಪೋರ್ಟ್ ಮಾತಾಡ್ತಾ ಇದೆ. ಸೊ ಈ ಎರಡು ರಿಪೋರ್ಟ್ಗಳನ್ನು ನಾವು ನೋಡ್ತೀವಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಒಂದು ಮುಖ್ಯವಾಗಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕ್ಯಾಗ್ ರಿಪೋರ್ಟ್ ಈ ಥರ ಹೇಳಿತ್ತು ಅನ್ನೋದ್ರ ಮೇಲೆ ಕ್ವೆಶನನ್ನು ಕೇಳ್ಬೋದಾಗುತ್ತೆ. ಇಲ್ಲ ಡೈರೆಕ್ಟ್ ಕ್ವೆಶನನ್ನು ಈ ಒಂದು ಪ್ರಾಜೆಕ್ಟ್ಗಳ ಮೇಲೆ ಕೊಟ್ಟಿದ್ರೆ ಅಲ್ಲಿ ನೀವು ಡೇಟಾ ಅಥವಾ ಸ್ಟ್ಯಾಟಿಸ್ಟಿಕ್ಸನ್ನು ಬರೆಯುವಾಗ ಈ ಒಂದು ಕ್ಯಾಗ್ ರಿಪೋರ್ಟನ್ನು ಅಲ್ಲಿ ಸೈಟ್ ಮಾಡಿದ್ರೆ ನಮ್ಮ ಒಂದು ಆನ್ಸರ್ಸ್ಗಳಿಗೆ ಎಡ್ಜ್ ಸಿಗುತ್ತೆ. ಅಂದರೆ ಕರೆಂಟ್ ಅಫೇರ್ಸ್ನ ಯಾವ ರೀತಿಯಾಗಿ ನಾವು ಆನ್ಸರ್ಸಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂದರೆ ಇಂಥ ಒಂದು ಕರೆಂಟ್ ಅಫೇರ್ಸ್ ಏನಿರುತ್ತೆ ಇವುಗಳನ್ನು ನಾವು ಇದು ಮಾಡಬೇಕಾಗುತ್ತೆ. ಅಂದರೆ ಆನ್ಸರ್ಸ್ಗಳಲ್ಲಿ ಬಳಸಿದ್ರೆ ನಮ್ಮ ಆನ್ಸರ್ಸ್ಗಳು ಉತ್ತಮವಾಗುತ್ತೆ ಅಂತ ಅನ್ನೋದು. ತದನಂತರ ಏನು ನೋಡ್ತೀವಿ ಅಂದರೆ, ಕರ್ನಾಟಕ ಇಂಡಿಯಾದ ಕೃತಕ ಬುದ್ಧಿಮತ್ತೆಯ ಒಂದು ಸೆಕ್ಟರ್ ಏನಿದೆ, ಕ್ಷೇತ್ರ ಏನಿದೆ, AI ಕ್ಷೇತ್ರ ಏನಿದೆ, ಈ ಕ್ಷೇತ್ರಕ್ಕೆ ಒಂದು ಬ್ಯಾಕ್ ಬೋನ್ ಆಗಿ ಇರುತ್ತೆ, ಬೆನ್ನೆಲುಬಾಗಿ ನಿಲ್ಲುತ್ತೆ. ಆ್ಯಂಡ್ ಆಲ್ಸೋ ಅದು ಏನು ದೇಶದ ಒಂದು AI ಕ್ಷೇತ್ರಕ್ಕೆ ಯಾವುದೇ ರೀತಿಯಾದ ಒಂದು ಸಪೋರ್ಟ್ ಬೇಕಂದರೆ ಅದನ್ನು ಕರ್ನಾಟಕ ನೀಡುತ್ತೆ ಅನ್ನುವಂಥದ್ರ ಕುರಿತಾಗಿ ನಾವು ನೋಡ್ತೀವಿ. ಆ್ಯಂಡ್ ಇದು ಕೂಡ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ರಿಲಿಮ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಏನಾಗುತ್ತೆ ಅಂತ, ಈ ಒಂದು ಸ್ಟೇಟ್ಮೆಂಟನ್ನು ಎಲ್ಲಿ ಹೇಳಿರೋದು ಅಂತಂದರೆ ಇಂಡಿಯಾ AI ಸಮ್ಮಿಟ್ ಅನ್ನುವಂಥ ಒಂದು ಸಮ್ಮಿಟಲ್ಲಿ. ಸೊ ಅದರ ಬಗ್ಗೆ ಕೆಲವಷ್ಟು ಇನ್ಫಾರ್ಮೇಷನ್, ಯಾರು ಆರ್ಗನೈಸ್ ಮಾಡ್ತಾರೆ, ಆ್ಯನ್ಯುವಲ್ ಇವೆಂಟಾ, ಅದ್ರ ಬಗ್ಗೆ ನಮಗೆ ಬೇಕಾಗಿರುತ್ತೆ ಅಷ್ಟೇ. ತದನಂತರ ಲಾಸ್ಟಲ್ಲಿ ಏನು ನೋಡ್ತೀವಿ ಅಂತಂದರೆ, ರಿಪಬ್ಲಿಕ್ ಡೇ ಪೆರೇಡ್ ಆದಮೇಲೆ PM ಟ್ರೋಫಿ ಇದೆ, PM ಟ್ರೋಫಿಯನ್ನು ಕೊಡ್ತಾರೆ. ಸೊ ಆ ಒಂದು ಟ್ರೋಫಿಯನ್ನು ಕರ್ನಾಟಕ ಮತ್ತು ಗೋವಾದ ಒಂದು ಕ್ಯಾಡರ್ ಏನಿದೆ ಆ ಒಂದು ಕ್ಯಾಡರ್ಗೆ ಸಿಕ್ಕಿದೆ. ಇದು ಆ್ಯಕ್ಚುಲಿ RDC ರಿಪಬ್ಲಿಕ್ ಡೇ ಕ್ಯಾಂಪ್ ಅನ್ನುವಂಥ ಒಂದು ಕ್ಯಾಂಪನ್ನು ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು NCCಯನ್ನು ನೋಡಿದಾಗ. ಸೊ ಅಲ್ಲಿ ಯಾವ ಒಂದು ಕ್ಯಾಡರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ ಆ ಒಂದು ಕ್ಯಾಡರ್ಗೆ ಈ ಒಂದು ಅವಾರ್ಡನ್ನು ನೀಡುವಂಥದ್ದು. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಸೊ ಇಷ್ಟು ಇವತ್ತು ನಾವು ನೋಡ್ತಾ ಇರುವಂಥ ಆರ್ಟಿಕಲ್ಸ್ ಆಗಿದೆ. ಈಗ ಮೊದಲನೇ ಒಂದು ಆರ್ಟಿಕಲನ್ನು ನೋಡೋಣ. ಎತ್ತಿನಹೊಳೆ ಕ್ಯಾಗ್ ಫ್ಲಾಗ್ಸ್ ಇರೆಗ್ಯುಲಾರಿಟೀಸ್ ಇನ್ ಟೆಂಡರಿಂಗ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಎತ್ತಿನಹೊಳೆ ಗುತ್ತಿಗೆಯಲ್ಲಿ ಹಲವು ಲೋಪ, CAG. ಸೊ ಇವೆರಡೂ ಆರ್ಟಿಕಲ್ಗಳನ್ನು, ಅಂದರೆ ಒಂದು ಹಿಂದೂ ಅಲ್ಲಿ ಇರುವಂಥದ್ದು, ಒಂದು ಕನ್ನಡಪ್ರಭ ಅಲ್ಲಿ ಇರುವಂಥದ್ದು, ಎರಡೂ ಆರ್ಟಿಕಲ್ಲು ಕೂಡ ಎತ್ತಿನಹೊಳೆ ಈ ಒಂದು ರಿಪೋರ್ಟ್ ಏನು ಸಬ್ಮಿಟ್ ಮಾಡಿದ್ದಾರೆ ಕ್ಯಾಗ್ ಅವರು, ಅದರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಸೊ ಮೊದಲಿಗೆ ನಾವು ಈ ಒಂದು ರಿಪೋರ್ಟಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ತದನಂತರ ಒಂದು ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸು ಕೂಡ ನೋಡೋಣ, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಕೂಡ ನೋಡೋಣ ಒಂದು. ತದನಂತರ ಕ್ಯಾಗ್ ಬಗ್ಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಎರಡನ್ನೂ ನಾವು ನೋಡ್ತೀವಿ ಈಗ. ಸೊ ಮೊದಲಿಗೆ ಇವಾಗ ಇಶ್ಯೂ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರೋ ಹಾಗೆಯೇ ಎತ್ತಿನಹೊಳೆ ಪ್ರಾಜೆಕ್ಟ್ ಏನಿರೋದು, ಎತ್ತಿನಹೊಳೆ ಪ್ರಾಜೆಕ್ಟಲ್ಲಿ ಏನು ಮಾಡೋದಕ್ಕೆ, ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರನ್ನು ಈಸ್ಟರ್ನ್ ಕರ್ನಾಟಕ ರೀಜನ್, ಪೂರ್ವ ಭಾಗದ ಕರ್ನಾಟಕ ಏನಿದೆ, ಅಂದರೆ ಈಗ ಬೆಂಗಳೂರು ಅರ್ಬನ್ ಇರ್ಬೋದು, ಬೆಂಗಳೂರು ರೂರಲ್ ಇರ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಈ ಒಂದು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡೋದಕ್ಕೋಸ್ಕರ ಈ ಒಂದು ಎತ್ತಿನಹೊಳೆ ಪ್ರಾಜೆಕ್ಟನ್ನು ಕೈಗೊಳ್ತಾ ಇರುವುದು. ಇದು ನಮಗೆಲ್ಲ ಗೊತ್ತೇ ಇದೆ, ಕರೆಕ್ಟ್ ಅಲ್ವಾ? ಆ್ಯಂಡ್ ಇದರ ಒಂದು ಒಟ್ಟು ಕಾಸ್ಟ್ ಎಷ್ಟು ಅಂತಂದರೆ ಸುಮಾರು 23,251 ಕೋಟಿ ರೂಪಾಯಿಗಳು ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಇದು ಲಾಸ್ಟ್ 10 ವರ್ಷದಿಂದ ಇದು ಜಾರಿಯಲ್ಲಿದೆ ಅಂತ. ಅಂದರೆ 10 ವರ್ಷದಿಂದ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ಸ್ ಅಥವಾ ಈ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿರುವಂಥದ್ದು 10 ವರ್ಷ ಆಗಿದೆ. ಆ್ಯಂಡ್ ಓವರ್ ಆಲ್ ಇದರ ಕಾಸ್ಟ್ ಎಷ್ಟು, 23,251 ಕೋಟಿ ರೂಪಾಯಿಗಳಷ್ಟು ಇದರ ಒಂದು ವೆಚ್ಚ ಆಗಿದೆ ಅನ್ನುವುದು. ಇದು ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ಆಯಿತು ಅಲ್ವಾ. ಈಗ ನಮ್ಗೇನು ಬೇಕು ಅಂದರೆ ಕ್ಯಾಗ್ ಏನು ಹೇಳಿದೆ ಅನ್ನುವಂಥದ್ದು ಬೇಕು. ಅಂದರೆ ಕ್ಯಾಗ್ ರಿಪೋರ್ಟಲ್ಲಿ ಏನಿದೆ ಅನ್ನುವಂಥದ್ದು. ಕ್ಯಾಗ್ ವರದಿ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ, ಈ ಒಂದು ಯೋಜನೆಯಲ್ಲಿ ವಿಶೇಷವಾಗಿ ನಾವು ನೋಡಿದಾಗ ಟೆಂಡರ್ ಕರೀತಾರಲ್ಲ, ಆ ಟೆಂಡರ್ ಕರೆಯೋ ಪ್ರಕ್ರಿಯೆಯಲ್ಲಿ ಮತ್ತು ಹಣಕಾಸು ನಿರ್ವಹಣೆಯಲ್ಲಿ, ಎಲ್ಲೆಲ್ಲಿ ಟೆಂಡರಿಂಗ್ ಪ್ರಾಸೆಸ್ಸಲ್ಲಿ ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಣಕಾಸು ನಿರ್ವಹಣೆ ಏನು ಮಾಡ್ತಾರೆ, ಈ ಎರಡೂ ಕ್ಷೇತ್ರಗಳಲ್ಲಿ ಅಥವಾ ಈ ಎರಡು ಒಂದು ಡಿವಿಷನ್ಸಲ್ಲಿ ದೊಡ್ಡ ದೋಷಗಳನ್ನು ಕ್ಯಾಗ್ ಗಮನಿಸಿದೆ. ಸೊ ಅದರ ಬಗ್ಗೆ ಇಲ್ಲಿ ನಾವು ನೋಡ್ತೀವಿ. ಮೊದಲಿಗೆ ಏನು ಅಂತಂದರೆ, ಸುಮಾರು 80% ಕಾಂಟ್ರಾಕ್ಟ್ಗಳನ್ನು ವಿತೌಟ್ ಚೆಕ್ಕಿಂಗ್, ಅಂದರೆ ಆ ಒಂದು ಕಾಂಟ್ರಾಕ್ಟರು ಆ ಒಂದು ಕಾಂಟ್ರಾಕ್ಟ್ಗೆ ಎಲಿಜಿಬಲ್ ಇದಾರಾ ಇಲ್ವಾ ಅನ್ನುವಂಥದ್ದನ್ನ ಕನ್ಸಿಡರ್ ಮಾಡ್ದಿರನೇ ಕೊಟ್ಬಿಟ್ಟಿದ್ದಾರೆ.
ಅಂದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಅವರೊಂದು ಫೈನಾನ್ಷಿಯಲ್ ಸ್ಟೇಟಸನ್ನು ನೋಡಿ ಆಗಲಿ ಕೊಟ್ಟಿಲ್ಲ. ಬದಲಿಗೆ 80% ಆಫ್ ಕಾಂಟ್ರಾಕ್ಟರ್ಸ್ ಏನು ಈ ಒಂದು ಎತ್ತಿನಹೊಳೆ ಪ್ರಾಜೆಕ್ಟಲ್ಲಿ ಮಾಡ್ತಾ ಇದ್ದಾರೆ ಅವ್ರನ್ನ ವಿತೌಟ್ ಬ್ಯಾಕ್ಗ್ರೌಂಡ್ ಚೆಕ್, ಯಾವುದೇ ರೀತಿಯಾದ ಒಂದು ಪರಿಶೀಲನೆ ಮಾಡಿದ್ರೆ, ಅಂದರೆ ಒಂದು ಗುತ್ತಿಗೆದಾರರ ಹಣಕಾಸು ಸಾಮರ್ಥ್ಯ ಇರ್ಬೋದು ಅಥವಾ ಅವರೊಂದು ಅನುಭವ ಇರ್ಬೋದು ಅಥವಾ ಅವರೊಂದು ಬಿಡ್ ಸಾಮರ್ಥ್ಯವನ್ನು ಪರಿಶೀಲಿಸದೇ ನೀಡಲಾಗಿದೆ ಅನ್ನುವಂಥದ್ದು. ಇದು ಮೊದಲನೇ ಇಶ್ಯೂ. ಎರಡನೇ ಇಶ್ಯೂ ಏನು ಹೇಳಿದ್ದಾರೆ ಅಂತಂದರೆ, ಕೆಲವೇ ಗುತ್ತಿಗೆಗಾರರಿಗೆ ಹೆಚ್ಚಿನವಾಗಿ ಕೆಲಸವನ್ನು ಕೊಟ್ಟಿದ್ದಾರೆ ಅಂತಂದರೆ, ಈಗ ಸುಮಾರು 67% ಆಫ್ ವರ್ಕ್ ಏನಿದೆ ಅಂದರೆ ಇದು ಅಂದಾಜು ಬಂದು ಸುಮಾರು 14,800 ಕೋಟಿ ರೂಪಾಯಿಯಷ್ಟು ಇಷ್ಟು ಹಣದ ಪ್ರಾಜೆಕ್ಟನ್ನು ಕೇವಲ 7 ಕಾಂಟ್ರಾಕ್ಟರ್ಗಳಿಗೆ ಕೊಟ್ಟಿದ್ದಾರೆ. 67% ಆಫ್ ವರ್ಕನ್ನು ಬರೀ 7 ಕಾಂಟ್ರಾಕ್ಟರ್ಗೆ, ಅಂದರೆ ಸುಮಾರು 14,800 ಕೋಟಿ ರೂಪಾಯಿ ಅಂತಂದರೆ ಅಷ್ಟನ್ನು ಬರೀ 7 ಜನ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದಾರೆ. ಅದರಲ್ಲೂ ಏನು, ಈ 7 ಜನರಲ್ಲಿ ಒಬ್ಬರಿಗೆ ಅಂತೂ ಸುಮಾರು 5,000 ಕೋಟಿಯಷ್ಟು, 5,200 ಕೋಟಿಯಷ್ಟು 5,200 ಕೋಟಿಯಷ್ಟು ವೆಚ್ಚ ಇರುವಂತಹ ಪ್ರಾಜೆಕ್ಟ್ ಅಥವಾ ಒಂದು ಕಾಂಟ್ರಾಕ್ಟನ್ನು ಒಂದೇ ಒಂದು ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದಾರೆ. ಫಸ್ಟು 67% ಕೇವಲ 7 ಜನಕ್ಕೆ ಕೊಟ್ಟಿದ್ದಾರೆ. 67% ಆಫ್ ವರ್ಕನ್ನು 7 ಜನ ಕಾಂಟ್ರಾಕ್ಟರ್ಗೆ. ಆ 7 ಜನದಲ್ಲಿ ಒಬ್ಬರಿಗೇನೆ ಸುಮಾರು 5,200 ಕೋಟಿಯಷ್ಟು ಕಾಂಟ್ರಾಕ್ಟನ್ನು ಕೊಟ್ಟಿರುವಂಥದ್ದು. ಸೊ ಇದೆಲ್ಲ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟನ್ನು ಏನು ಕ್ರಿಯೇಟ್ ಮಾಡಬೇಕು ಅಂದರೆ, ಒಂದು ಸ್ಪರ್ಧಾತ್ಮಕ ವ್ಯವಸ್ಥೆ ಏನಿದೆ ಅದಕ್ಕೆ ಇಲ್ಲಿ ಧಕ್ಕೆ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಅವಾಗ ಏನು ಮಾಡ್ತಾರೆ, ಈ ರೀತಿಯಾಗಿ ಆದಾಗ ಕಾಂಟ್ರಾಕ್ಟರ್ಸ್ ಅಥವಾ ಬೇರೆ ಈಗ ಕಮ್ಮಿ ಪ್ರೈಸಲ್ಲಿ ಕ್ವಾಲಿಟಿ ವರ್ಕ್ ಕೊಡುವಂತಹ ಗುತ್ತಿಗೆದಾರರು ಇರ್ಬೋದು, ಅಂಥವ್ರಿಗೆ ಇಲ್ಲಿ ಚಾನ್ಸೇ ಅವಕಾಶನೇ ಸಿಗೋದಿಲ್ಲ. ಸೊ ಆ ರೀತಿಯಾದ ಒಂದು ಪ್ರಾಬ್ಲಮನ್ನು ಕೂಡ ಕ್ಯಾಗ್ ನೋಡಿದೆ. ಮತ್ತು ಮೂರನೇದಾಗಿ ಏನು ನೋಡಿದೆ ಅಂತಂದರೆ, ಹಣಕಾಸಿನ ಅಕ್ರಮಗಳನ್ನು ಇಲ್ಲಿ ನೋಡಿದೆ. ಒಂದು ಏನು ಅಂತಂದರೆ, ಪೈಪ್ ಸಾಮಗ್ರಿಗಳಲ್ಲಿ ಹೆಚ್ಚುವರಿ ವೆಚ್ಚ ವಾಪಸ್ಸನ್ನು ಪಡೆದಿರುವುದು. ಅಂದರೆ ಈ ಒಂದು ಪೈಪ್ಲೈನನ್ನು ಏನು ಕಟ್ಟಬೇಕಾಗಿರುತ್ತೆ ಆ ಪೈಪ್ಲೈನ್ಗಳಲ್ಲಿ ಆಗುವಂತಹ ವೆಚ್ಚಕ್ಕೆ ಈಗ ಫಾರ್ ಎಕ್ಸಾಂಪಲ್ 100 ರೂಪೀಸ್ ಆಗಿದೆ ಅಂತಾರೆ, ಅಲ್ಲಿ 150 ರೂಪೀಸ್ ಇಸ್ಕೊಂಡಿರೋದು, ಅಂದರೆ ಹೆಚ್ಚಿನದಾಗಿ ವಾಪಸ್ ಇಸ್ಕೊಂಡಿರುವಂಥದ್ದು. ಅದ್ರ ಬಗ್ಗೆ ನೋಡಿದೆ. ತದನಂತರ ಏನು ಅಂತಂದರೆ, ಅಡ್ವಾನ್ಸ್ ಪೇಮೆಂಟ್ಸ್ಗಳು ಏನಾಗುತ್ತಲ್ವ, ಅಡ್ವಾನ್ಸ್ ಪೇಮೆಂಟ್ಸ್ಗಳು ಸರಿಯಾದ ಸಮಯಕ್ಕೆ ಆಗದೇ ಇರುವಂಥದ್ದು ಇರ್ಬೋದು, ಇಲ್ಲ ಪ್ರಿಮೆಚೂರ್ ರಿಲೀಸ್ ಆಫ್ ಸೆಕ್ಯೂರಿಟಿ ಡೆಪಾಸಿಟ್ಸ್ ಇರ್ಬೋದು, ಇಲ್ಲ GST ಜಾರಿಯಿಂದ ಗುತ್ತಿಗೆದಾರರಿಗೆ ಬಂದಿರುವಂಥ ಒಂದು ಲಾಭ ಏನಿದೆ ಅದನ್ನು ಸರ್ಕಾರ ವಾಪಸ್ ಪಡ್ಕೊಂಡೇ ಇಲ್ಲ. ಅಂದರೆ ಈಗ ಏನಾಗುತ್ತೆ ಅಂದರೆ GST ಕ್ಲೈಮ್ ಮಾಡ್ಕೊಬೋದಾಗುತ್ತೆ. ಈಗ ಗುತ್ತಿಗೆದಾರರು ಏನಾಗುತ್ತೆ, ಅವ್ರು ಏನಾದ್ರು ಸ್ಪೆಂಡ್ ಮಾಡಿದ್ದಾರೆ ಅಂದರೆ GST ಕ್ಲೇಮ್ ಮಾಡಿದ್ರೆ ಅವ್ರಿಗೆ ಹಣ ವಾಪಸ್ ಬರುತ್ತೆ. ಸೊ ಸರ್ಕಾರ ಹಣನ ವಾಪಸ್ ತೊಗೊಬೇಕು, ಅಂದರೆ ಏನು ಸರ್ಕಾರ ಸ್ಪೆಂಡ್ ಮಾಡಿರುತ್ತೆ ಬಿಕಾಸ್ ಅವ್ರಿಗೆ GSTಯಲ್ಲಿ ವಾಪಸ್ ಬಂದಿರುತ್ತೆ. ಬಟ್ ಸರ್ಕಾರ ಅದನ್ನು ಕೂಡ ಹಿಂಪಡೆದಿಲ್ಲ. ಸೊ ಈ ರೀತಿಯಾಗಿ ಎಷ್ಟು ಸರ್ಕಾರಕ್ಕೆ ಹಲವಷ್ಟು ನಷ್ಟ ಆಗಿದೆ ಅನ್ನುವಂಥದ್ದನ್ನು ಕೂಡ ಕ್ಯಾಗ್ ಇಲ್ಲಿ ಹೇಳಿದೆ. ಸೊ ಇಷ್ಟು ಆ್ಯಕ್ಚುಲಾಗಿ ಏನಾಗಿದೆ ಕ್ಯಾಗ್ ರಿಪೋರ್ಟಲ್ಲಿ ಏನೇನಿದೆ, ಒಂದು ಟೆಂಡರ್ ರಿಲೇಟೆಡು 80% ಆಫ್ ಕಾಂಟ್ರಾಕ್ಟರ್ಸ್ ಏನು ಕೊಟ್ಟಿದ್ದಾರೆ ಗುತ್ತಿಗೆದಾರರು ಅವ್ರನ್ನ ಒಂದು ಪರಿಶೀಲಿಸಿಲ್ಲ, ಅವರ ಒಂದು ಎಕ್ಸ್ಪೀರಿಯನ್ಸ್, ಅವರ ಅನುಭವ ಇರ್ಬೋದು, ಅವರ ಒಂದು ಹಣಕಾಸಿನ ಸಾಮರ್ಥ್ಯ ಇರ್ಬೋದು, ಅದನ್ನು ಸರಿಯಾಗಿ ಏನಂತೀವಿ ಚೆಕ್ ಮಾಡ್ದಿರ ಕೊಟ್ಟಿರುವಂಥದ್ದು. ಎರಡನೇದಾಗಿ ಸುಮಾರು 67% ಅಷ್ಟು ವರ್ಕನ್ನು ಕೇವಲ 7 ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಫೇವರಿಸಮನ್ನು ನಾವು ನೋಡ್ಬೋದು, ಇಲ್ಲಾಂದರೆ ಕಾಂಪಿಟೇಷನನ್ನು ಕಡಿಮೆ ಮಾಡಿದೆ ಈ ಒಂದು ಪ್ರಾಸೆಸ್ ಅಂತ ಹೇಳ್ಬೋದಾಗುತ್ತೆ. ಮತ್ತು ಲಾಸ್ಟಲ್ಲಿ ನೋಡಿದಾಗ ಈ ಒಂದು ಏನು ಹೇಳಿದೆ ನಾನು, ಕಾಸ್ಟ್ಗಳನ್ನು ನಾನ್ ರಿಕವರಿ ಆಫ್ ಎಕ್ಸೆಸ್ ಕಾಸ್ಟ್ಗಳಿರ್ಬೋದು, ಇಲ್ಲ GST ಏನೋ ಇರ್ಬೋದು, ಈ ರೀತಿಯಾಗಿ ಆಗಿದೆ. ಸೊ ಇದಿಷ್ಟು ಆ್ಯಕ್ಚುಲಾಗಿ ಕ್ಯಾಗ್ ರಿಪೋರ್ಟಲ್ಲಿ ಹೇಳಿರುವಂಥದ್ದು. ಇನ್ನು ಈಗಾಗಲೇ ಹೇಳಿರ್ತಾರೆ, ಎತ್ತಿನಹೊಳೆ ಪ್ರಾಜೆಕ್ಟ್ ಏನಿದೆ ತುಂಬಾ ನ್ಯೂಸಲ್ಲಿದೆ. ನಾವು ಕಳೆದ ಒಂದೂವರೆ ತಿಂಗಳಲ್ಲಿ ನೋಡಿದ್ರೆ ಸುಮಾರು ಬಾರಿ ನಾವು ಎತ್ತಿನಹೊಳೆ ಪ್ರಾಜೆಕ್ಟನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಗಾಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಬೇಕು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಅಂದರೆ ಅದು ಯಾವ ನದಿ ಮೇಲಿದೆ, ಎಲ್ಲಿದೆ, ಅದರ ಒಂದು ವೆಚ್ಚ ಎಷ್ಟು, ಅದರ ಒಂದು ಕೆಪಾಸಿಟಿ ಎಷ್ಟು, ಆಬ್ಜೆಕ್ಟಿವ್ ಏನು, ಪ್ರತಿಯೊಂದು ನಿಮಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇವಾಗ ನಮಗೆ ಏನು ಬೇಕು ಅಂದರೆ ಕ್ಯಾಗ್ ಬಗ್ಗೆ ಬೇಕು. ಕ್ಯಾಗ್ ಬಗ್ಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದ್ರೆ ಏನೇನು ಬೇಕಾಗುತ್ತೆ ಅಂತ. ಮೊದಲಿಗೆ ಕ್ಯಾಗ್ ಅಂತ ನೋಡಿದಾಗ ಆರ್ಟಿಕಲ್ 148 ಬರುತ್ತೆ, ಕರೆಕ್ಟಾ? ಆರ್ಟಿಕಲ್ 148 ನಮ್ಮ ಒಂದು ಸಂವಿಧಾನದ 148ನೇ ವಿಧಿ ಏನು ಹೇಳುತ್ತೆ ಅಂದರೆ, ಕಾಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅನ್ನುವಂಥವ್ರನ್ನ ನೇಮಕ ಮಾಡಬೇಕು ಅಂತ ಹೇಳುತ್ತೆ. ಬಟ್ ಇಲ್ಲಿ ಇನ್ನೊಂದನ್ನು ನೀವು ಗಮನಿಸಬೇಕು, ಏನು ಅಂದರೆ ಈ ಕಾಂಟ್ರೋಲರ್ ಅಂತ ಏನಿದೆ ಈ ಒಂದು ಪೊಸಿಷನ್ ಸದ್ಯಕ್ಕೆ ಭಾರತದಲ್ಲಿ ಇಲ್ಲ. ಅಂದರೆ ಇದು ಬ್ರಿಟಿಷ್ ಕಾಲದಲ್ಲಿ ಇರ್ತಾ ಇತ್ತು, ಬಟ್ ಈಗ ಕೇವಲ ಆಡಿಟಿಂಗ್ ಅಷ್ಟೇ ನಡೆಯೋದು, ಕಾಂಟ್ರೋಲರ್ ಕೆಲಸ ಮಾಡೋದಿಲ್ಲ. ಬಟ್ ಸ್ಟಿಲ್ ಅವರ ಹೆಸರನ್ನು ಕ್ಯಾಗ್ ಅಂತಲೇ ಕರಿತೀವಿ ನಾವು, ಓಕೆನಾ? ಇದು ಇಂಪಾರ್ಟೆಂಟ್ ಆಗುತ್ತೆ. ಇವರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಇದನ್ನು ಅಪಾಯಿಂಟ್ ಮಾಡೋದು ಯಾರು? ರಾಷ್ಟ್ರಪತಿಗಳು ಕ್ಯಾಗನ್ನು ಅಪಾಯಿಂಟ್ ಮಾಡ್ತಾರೆ. ಇದು ಎಲ್ಲಿ ಹೇಳಿದೆ ಅಂದರೆ ಆರ್ಟಿಕಲ್ 148 ಕ್ಲಾಸ್ 1 ಹೇಳಿರುವಂಥದ್ದು.
ತದನಂತರ ಏನು ಬೇಕು ನೆಕ್ಸ್ಟ್ ಅಂದರೆ ಇವರ ಒಂದು ಅವಧಿ ಅಥವಾ ಟೆನ್ಯೂರ್ ಎಷ್ಟು ವರ್ಷ ಅಂದರೆ ಸುಮಾರು 6 ವರ್ಷ ಅಥವಾ 65 ವರ್ಷ, ಯಾವುದು ಮೊದಲಾಗುತ್ತೆ ಅದು 6 ವರ್ಷ ಅಥವಾ 65 ವರ್ಷ ಇವರ ಒಂದು ಅವಧಿ ಆಗುತ್ತೆ, ಅಥವಾ ಒಂದು ಟೈಮ್ ಪೀರಿಯಡ್ ಅಥವಾ ಟೆನ್ಯೂರ್ ಅಂತ ಹೇಳ್ಬೋದು. ತದನಂತರ ಇವರನ್ನು ಯಾವ ರೀತಿಯಾಗಿ ರಿಮೂವ್ ಮಾಡೋದು, ಯಾವ ರೀತಿಯಾಗಿ ಇವರನ್ನು ಕೆಲಸದಿಂದ ತೆಗೆಯೋದು ಅಥವಾ ವಜಾಗೊಳಿಸೋದು ಹೇಗೆ ಅಂತಂದರೆ, ಮೊದಲಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನು ಯಾವ ರೀತಿಯಾಗಿ ನಾವು ವಜಾ ಮಾಡ್ತೀವಿ, ಯಾವ ರೀತಿಯಾಗಿ ತೆಗಿತೀವಿ ಅದೇ ರೀತಿಯಾಗಿ. ಅಂದರೆ ಏನು, ಮೊದಲಿಗೆ ಇದರಲ್ಲಿ ಎಲ್ಲಿ ಲೋಕಸಭಾ ಇಲ್ಲ ರಾಜ್ಯಸಭಾಲಿ 100 ಮೆಂಬರ್ಸ್ ಅಥವಾ 50 ಮೆಂಬರ್ಸ್, ಲೋಕಸಭಾಲಾದರೆ 100 ಮೆಂಬರ್ಸು, ರಾಜ್ಯಸಭಾಲಾದರೆ 50 ಮೆಂಬರ್ಸು ಸೈನ್ ಮಾಡಿ ಪೆಟಿಷನನ್ನು ಕೊಡಬೇಕಾಗುತ್ತೆ. ಒಂದು ಇದನ್ನು ಯಾರಿಗೆ ಇಲ್ಲಿ ಲೋಕಸಭಾಲಿ ಸ್ಪೀಕರ್ ಕೊಡ್ತಾರೆ, ರಾಜ್ಯಸಭಾಲಿ ಚೇರ್ಮನ್ಗೆ ಕೊಡ್ತಾರೆ. ತದನಂತರ ಅದನ್ನು ಆಕ್ಸೆಪ್ಟ್ ಮಾಡಿದ್ರೆ ಸ್ಪೀಕರ್ ಮತ್ತು ಚೇರ್ಮನ್ ಅಥವಾ ಯಾರು ಎಲ್ಲಿ ಕೊಟ್ಟಿರ್ತಾರೆ ಅವರು ಒಂದು 3 ಮೆಂಬರ್ ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ. ಆ 3 ಮೆಂಬರ್ ಕಮಿಟಿ ಏನು ಮಾಡ್ತಾರೆ, 3 ಮೆಂಬರ್ ಕಮಿಟಿ ಇವ್ರ ಮೇಲೆ ಇರುವಂಥ ಈ ಒಂದು ಕ್ಯಾಗ್ನ ರಿಮೂವ್ ಮಾಡ್ತಾ ಇದ್ದಾರೆ ಅಂತಾನೆ ಅವ್ರ ಮೇಲೆ ಇರುವಂಥ ಅಪವಾದ ಏನಿದೆ ಅದು ಸರಿನೋ ಇಲ್ವೋ ಅನ್ನುವಂಥ ಒಂದು ತನಿಖೆಯನ್ನು ನಡೆಸ್ತಾರೆ. ಆ ತನಿಖೆ ಸರಿ ಇದೆ ಅಂತ ಕಂಡು ಬಂದರೆ ಮತ್ತೆ ವಾಪಸ್ ರಿಪೋರ್ಟನ್ನು ಕೊಡ್ತಾರೆ, ಎಸ್ ನೀವು ತೆಗಿಬೋದು ಅಂತ. ಸರಿ ಇಲ್ಲ ಅಂತಂದರೆ ಅದು ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ ಆ ಪ್ರಾಸೆಸ್. ಸೊ ಇವಾಗ ಸರಿ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕಳಿಸಿದ್ದಾರೆ ಅಂತಾರೆ. ಅದಾದಮೇಲೆ ಲೋಕಸಭಾ ಅಥವಾ ರಾಜ್ಯಸಭಾ ಎಲ್ಲಿ ಇದನ್ನು ಪಾಸ್ ಮಾಡಿರ್ತಾರೆ ಅಥವಾ ಎಲ್ಲಿ ಒಂದು ರೆಸೊಲ್ಯೂಷನನ್ನು ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿ ಸ್ಪೆಷಲ್ ಮೆಜಾರಿಟಿ ಅಂದರೆ 50%, ಮೋರ್ ದ್ಯಾನ್ 50% ಮತ್ತು 2/3 ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಏನಿರುತ್ತೆ, ಈ ಒಂದು ಸ್ಪೆಷಲ್ ಮೆಜಾರಿಟಿಯಲ್ಲಿ ವೋಟ್ ಮಾಡಬೇಕು. ಆ್ಯಂಡ್ ಅದೇ ಒಂದು ಸೆಷನಲ್ಲಿ ಪ್ರೆಸಿಡೆಂಟ್ ಅವರು ಇವ್ರನ್ನ ಇಂಪೀಚ್ ಮಾಡಿದ್ದೀವಿ ಅಂತ ಹೇಳಬೇಕಾಗುತ್ತೆ. ಸೊ ಇದು ಎಂಟೈರ್ ಪ್ರಾಸೆಸ್ ಆಫ್ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್. ಸೊ ಅದೇ ಒಂದು ಪ್ರಾಸೆಸನ್ನು ಕ್ಯಾಗ್ ಅವ್ರಿಗೂ ಕೂಡ ಇಲ್ಲಿ ನಾವು ನಡೆಸ್ತೀವಿ. ಅಂದರೆ ಇದೇನು ಪಾರ್ಲಿಮೆಂಟ್ ಇನ್ವಾಲ್ವ್ ಆಗುತ್ತೆ ಇವರ ಒಂದು ಇದರಲ್ಲಿ ರಿಮೂವಲ್ ಪ್ರಾಸೆಸ್ಸಲ್ಲಿ ಪಾರ್ಲಿಮೆಂಟ್ ಇನ್ವಾಲ್ವ್ ಆಗುತ್ತೆ. ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಆದರೂ ಕೂಡ ಇವರ ಒಂದು ರಿಮೂವಲ್ ಪ್ರಾಸೆಸ್ ಬಂದು ಪಾರ್ಲಿಮೆಂಟ್ ನೋಡ್ಕೊಳ್ಳುತ್ತೆ. ಆ್ಯಂಡ್ ಇವರ ಒಂದು ಸ್ಯಾಲರಿಗಳು ಅಥವಾ ಸಂಬಳ ಏನಿದೆ ಇದನ್ನು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಮೇಲೆ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ನಾಟ್ ವೋಟೆಡ್, ಅಂದರೆ ನಾಟ್ ವೋಟೆಡ್ ಅಂತ ಬರುತ್ತಲ್ವ, ಒಂದು ಚಾರ್ಜ್ಡ್ ಎಕ್ಸ್ಪೆಂಡಿಚರ್, ಇನ್ನೊಂದು ಮೇಡ್ ಇನ್ ಪಾರ್ಲಿಮೆಂಟ್ ಅಂತ. ಸೊ ಇದ್ರ ಬಂದು ಇಟ್ ಈಸ್ ನಾಟ್ ವೋಟೆಡ್, ಸೊ ಇಟ್ ಈಸ್ ಅ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅನ್ನೋದು ನಮಗೆ ಗೊತ್ತಿರಬೇಕು. ಮತ್ತು ಕ್ಯಾಗ್ನ ಮುಖ್ಯವಾದ ಒಂದು ಕಾರ್ಯಗಳೇನು, ಅದರ ಒಂದು ಫಂಕ್ಷನ್ಸ್ಗಳೇನು ಅಂತ ನಾವು ನೋಡೋಕ್ಕೆ ಹೋದರೆ, ಮೊದಲಿಗೆ ಕೇಂದ್ರ ಸರ್ಕಾರದ ಖಾತೆಗಳು ಏನಿರುತ್ತೆ, ಸೆಂಟ್ರಲ್ ಗವರ್ನಮೆಂಟ್ನ ಎಲ್ಲ ಒಂದು ಅಕೌಂಟ್ಸ್ ಏನಿರ್ತವೆ ಅದನ್ನು ನೋಡುತ್ತೆ. ತದನಂತರ ಎಲ್ಲ ಸ್ಟೇಟ್ ಗವರ್ನಮೆಂಟ್ಸ್ಗಳೇನಿರ್ತವೆ ರಾಜ್ಯ ಸರ್ಕಾರದ ಅಕೌಂಟ್ಸ್ಗಳನ್ನು ಇದು ಚೆಕ್ ಮಾಡುತ್ತೆ. ಯೂನಿಯನ್ ಟೆರಿಟರೀಸ್ಗಳ ಒಂದು ಅಕೌಂಟ್ಸ್ಗಳನ್ನು ಕೂಡ ಚೆಕ್ ಮಾಡುತ್ತೆ. ಅಷ್ಟೇ ಅಲ್ದಿರ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಏನಿರ್ತವೆ, ಒಂದು ಗವರ್ಮೆಂಟ್ ಕಂಪನಿಗಳು ಏನಿರ್ತವೆ ಅವುಗಳದಿರ್ಬೋದು, ಮತ್ತು ತದನಂತರ ಗವರ್ಮೆಂಟ್ ಕಂಪನಿಗಳು, ಆಮೇಲೆ ಅಟಾನಮಸ್ ಬಾಡೀಸ್ಗಳು, ಅಂದರೆ ಕೆಲವಷ್ಟು ಅಟಾನಮಸ್ ಬಾಡಿಗಳಿರ್ತವೆ ಬಟ್ ಅದಕ್ಕೆ ಗವರ್ನಮೆಂಟಿಂದ ಫಂಡಿಂಗ್ ಅಥವಾ ಗ್ರ್ಯಾಂಟ್ಗಳು ಹೋಗ್ತಾ ಇರುತ್ತೆ. ಸೊ ಅಂತಹ ಒಂದು ಬಾಡೀಸ್ಗಳನ್ನು ಕೂಡ ಕ್ಯಾಗ್ ಬಂದು ಪರಿಶೀಲಿಸ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಕ್ಯಾಗ್ ಬಗ್ಗೆ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ವಿಷಯಗಳು. ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಅಂತಂದರೆ, ಕ್ಯಾಗ್ ಎಲ್ಲೆಲ್ಲಿ ಇವಾಗ ರಿಪೋರ್ಟ್ ಏನು ಮಾಡಿದೆ, ಕ್ಯಾಗ್ ಎಲ್ಲಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದು, ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಅಂದರೆ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಅದು ಸಬ್ಮಿಟ್ ಮಾಡಿದ್ದು. ಅದೇ ಸ್ಟೇಟ್ಗೆ ರಿಲೇಟೆಡ್ ಆಗಿರುವಂಥ ಯಾವುದೇ ರಿಪೋರ್ಟ್ ಆದರೆ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಅದು ಸಬ್ಮಿಟ್ ಮಾಡುತ್ತೆ. ಸೆಂಟರ್ಗೆ ಕೇಂದ್ರ ಸರ್ಕಾರಕ್ಕೆ ರಿಲೇಟ್ ಆಗಿರುವಂಥ ಯಾವುದಾದ್ರು ರಿಪೋರ್ಟ್ ಇದ್ದರೆ ಅದನ್ನು ಪಾರ್ಲಿಮೆಂಟಲ್ಲಿ ಸಬ್ಮಿಟ್ ಮಾಡುತ್ತೆ ಕ್ಯಾಗ್. ಸೊ ಎರಡೂ ಕಡೆ ಇದಕ್ಕೆ ಪವರ್ಸ್ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ನಮಗೆ ಏನು ಬೇಕು ಅಂತಂದರೆ, ಕ್ಯಾಗನ್ನು ಫ್ರೆಂಡ್ ಆ್ಯಂಡ್ ಫಿಲಾಸಫರ್ ಆಫ್ ಪ್ಯಾಕ್ ಅಂತ ಕರೀತಾರೆ. ಅಂದರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಫ್ರೆಂಡ್ ಆ್ಯಂಡ್ ಫಿಲಾಸಫರ್ ಅಥವಾ ಗೈಡ್ ಅಂತ ಕೂಡ ಕರೀತಾರೆ. ಇದನ್ನು UPSCಲಿ ಹಿಂದೆ ಒಂದ್ಸತಿ ಕ್ವೆಶನ್ ಕೇಳಿದ್ದಾರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಕಾಲ್ಡ್ ಆಸ್ ಅಂದರೆ ಗೈಡ್ ಆ್ಯಂಡ್ ಫ್ರೆಂಡ್ ಆಫ್ ಪ್ಯಾಕ್ ಅಂತ ಏನೋ ಈ ರೀತಿಯಾಗಿ ಒಂದು ಕ್ವೆಶನ್ ಇದೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಕೂಡ ನೋಡಿದ್ದೀವಿ. ನಂತರ ನೆಕ್ಸ್ಟ್ ನಮ್ಗೆ ಏನು ಬೇಕು ಅಂದರೆ, ಈ ಒಂದು ಕ್ಯಾಗ್ ಯಾವ ಫಂಡ್ಗಳನ್ನು ಆಡಿಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾನೂ ಆಡಿಟ್ ಮಾಡುತ್ತೆ. ತದನಂತರ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ಸ್ ಏನಿರುತ್ತೆ, ರಾಜ್ಯದ ಒಂದು ಕನ್ಸಾಲಿಡೇಟೆಡ್ ಫಂಡ್ಗಳೇನಿರ್ತವೆ ಅದನ್ನು ಆಡಿಟ್ ಮಾಡುತ್ತೆ. ತದನಂತರ ಕಂಟಿಂಜೆನ್ಸಿ ಫಂಡ್ಗಳು ಏನಿರುತ್ತೆ ಅದನ್ನು ಆಡಿಟ್ ಮಾಡುತ್ತೆ. ತದನಂತರ ಪಬ್ಲಿಕ್ ಅಕೌಂಟ್ಸ್ ಏನಿದೆ ಈ 3 ರೀತಿಯಾದ ಅಕೌಂಟ್ಗಳನ್ನು ನಾವು ನೋಡ್ತೀವಿ. ಇದು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿರುವಂತಹ ಅಕೌಂಟ್ಗಳು. ಯಾವ ಆರ್ಟಿಕಲ್ಗಳನ್ನೋದನ್ನು ನೀವು ನೋಡ್ಕೊಳ್ಳಿ ಒಂದ್ಸರ್ತಿ. 266 ಏನೋ ಬರುತ್ತೆ ಅದು. ಸೊ ಒಂದ್ಸತಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟು ನಮಗೆ ಇದು ಏನು ಕ್ಯಾಗ್ ಬಗ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ನಾವು ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಸ್ ಇನ್ ಸ್ಟೇಟ್ ಫೇಲ್ ಟು ಮೊಬಿಲೈಸ್ ಫೈನಾನ್ಷಿಯಲ್ ರಿಸೋರ್ಸಸ್ ಕ್ಯಾಗ್. ಸೊ ಇಲ್ಲಿ ಕೂಡ ಕ್ಯಾಗ್ ಕೊಟ್ಟಿರುವಂಥ ಒಂದು ವರದಿ ಬಗ್ಗೆ ನಾವು ನೋಡ್ತಾ ಇದ್ವಿ. ಕ್ಯಾಗ್ ಏನು ಹೇಳಿದೆ ಅಂದರೆ, ಕರ್ನಾಟಕದ 7 ಜಿಲ್ಲೆಗಳಲ್ಲಿ, ಯಾವ 7 ಜಿಲ್ಲೆಗಳಲ್ಲಿ ಅಂತಂದರೆ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಹುಬ್ಳಿ ಧಾರವಾಡ, ಮಂಗಳೂರು ಮತ್ತು ಶಿವಮೊಗ್ಗ
ಮತ್ತು ತುಮಕೂರು. ಸೊ ಈ 7 ನಗರಗಳಲ್ಲಿ ಅಥವಾ ಈ 7 ಜಿಲ್ಲೆಗಳಲ್ಲಿ ಏನಾಗಿದೆ ಅಂತಂದರೆ ಇದನ್ನು ಆ್ಯಕ್ಚುಲಾಗಿ ಸ್ಮಾರ್ಟ್ ಸಿಟಿ ಮಿಷನಲ್ಲಿ ಸೆಲೆಕ್ಟ್ ಮಾಡಿರುವಂಥದ್ದು. ಯಾವ 7 ಜಿಲ್ಲೆಗಳು, ಇದನ್ನು ಕ್ವೆಶನ್ ಆಗಿ ಕೇಳ್ಬೋದಾಗುತ್ತೆ. ಸ್ಮಾರ್ಟ್ ಸಿಟಿ ಮಿಷನ್ಗೆ ಕರ್ನಾಟಕದಿಂದ ಆಯ್ಕೆಯಾಗಿರುವ ಜಿಲ್ಲೆಗಳು ಯಾವ್ಯಾವು ಅಂತ ಕ್ವೆಶನನ್ನು ಕೇಳ್ಬೋದಾಗುತ್ತೆ. ಸೊ ಯಾವ್ದ್ಯಾವುದು: ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಹುಬ್ಳಿ ಧಾರವಾಡ, ಮಂಗಳೂರು, ಶಿವಮೊಗ್ಗ ಮತ್ತು ತುಮಕೂರು ಅಲ್ವಾ. ಸೊ ಇದಿಷ್ಟು ಆ್ಯಕ್ಚುಲಾಗಿ ಸೆಲೆಕ್ಟ್ ಆಗಿರುವಂಥದ್ದು. ಈಗ ಕ್ಯಾಗ್ ಏನು ಹೇಳಿದೆ ಅಂತಂದರೆ, ಈ ಒಂದು 7 ಸಿಟಿಗಳಲ್ಲಿ ಪ್ರಾಜೆಕ್ಟ್ಗಳನ್ನು ಸ್ಯಾಂಕ್ಷನ್ ಮಾಡೋದಕ್ಕೆ, ಈ ಒಂದು 7 ಸಿಟಿಗಳಲ್ಲಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗಳನ್ನು ಕೈಗೊಳ್ಳೋದಕ್ಕೆ ಸುಮಾರು 2,907 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಲಾಗಿದೆ ಅನ್ನುವಂಥದ್ದು. ಥ್ರೂ ಏನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ. ಬಟ್ ಇಲ್ಲೇನಾಗಿದೆ ಅಂತಂದರೆ, ಇದುವರೆಗೂ ನಾವು ನೋಡಿದ್ರೆ ಕೇವಲ 1,090 ಕೋಟಿ ರೂಪಾಯಿಯಷ್ಟು ಮಾತ್ರನೇ ಪ್ರಾಜೆಕ್ಟ್ಗಳನ್ನು ತಗೊಂಡಿದ್ದಾರೆ. ಅದರಲ್ಲಿ ಸುಮಾರು 13 ಪ್ರಾಜೆಕ್ಟ್ಗಳೇನಿದೆ ಇದು ಕೇವಲ 329 ಕೋಟಿಯಷ್ಟು ವ್ಯಾಲ್ಯೂ ಆಗಿದೆ. ಅದು ಇಷ್ಟು ಮಾತ್ರ ಕಂಪ್ಲೀಟ್ ಆಗಿದೆ. 13 ಪ್ರಾಜೆಕ್ಟು 300 ಕೋಟಿಯಷ್ಟು ರೂಪಾಯಿಗಳೇನಿದೆ ಇಷ್ಟರದ್ದು ವೆಚ್ಚ ಇರುವಂಥ ಪ್ರಾಜೆಕ್ಟ್ಗಳು ಮಾತ್ರ ಕಂಪ್ಲೀಟ್ ಆಗಿದೆ. ಸೊ ಅಗೇನ್ ಇಲ್ಲಿ ನಾವು ಏನು ನೋಡ್ಬೋದು ಅಂದರೆ, ಫಿನಾನ್ಷಿಯಲ್ ರಿಸೋರ್ಸಸನ್ನು ಸರಿಯಾಗಿ ಮೊಬಿಲೈಸ್ ಮಾಡಿಲ್ಲ. ಅಂದರೆ ಈಗ ಇಷ್ಟು ಕೋಟಿ, 2,000 ಕೋಟಿ ಅಥವಾ 3,000 ರೂಪಾಯಿ ಕೋಟಿಯನ್ನು ಕೊಟ್ಟಿದ್ರು ಕೂಡ ಅದರಲ್ಲಿ ಕೇವಲ 300 ಕೋಟಿಯಷ್ಟು ಪ್ರಾಜೆಕ್ಟನ್ನು ಮಾತ್ರ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಅಂದರೆ ಕರ್ನಾಟಕದಲ್ಲಿ ಇಷ್ಟು ಮಾತ್ರ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸ್ಟೇಟು ಅಥವಾ ರಾಜ್ಯ ಸರ್ಕಾರ ಸರಿಯಾಗಿ ಒಂದು ಫಿನಾನ್ಷಿಯಲ್ ರಿಸೋರ್ಸನ್ನು ಮೊಬಿಲೈಸ್ ಮಾಡಿಲ್ಲ ಅಂತ ಅರ್ಥ ಆಗ್ತಾ ಇದೆ. ಇದರ ಜೊತೆಗೆ ಕ್ಯಾಗ್ ಯಾಕೆ ಈ ರೀತಿ ಆಗಿದೆ ಅನ್ನೋದಕ್ಕೆ ರೀಸನ್ಸನ್ನು ಕೂಡ ಕೊಡ್ತಾ ಇದೆ. ಏನು ರೀಸನ್? ಮೊದಲನೇದಾಗಿ ಏನು ಹೇಳಿದೆ ಅಂತಂದರೆ, ಈ ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಯೋಜನೆಗಳಿಗೆ ಮೀಸಲಾಗಿರುವಂತಹ ಹಣವನ್ನು, ಅಂದರೆ ಸ್ಮಾರ್ಟ್ ಸಿಟಿ ಮಿಷನಲ್ಲಿ ಯೂಶುವಲ್ ಆಗಿ ಏನಾಗುತ್ತೆ ಅಂದರೆ ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿರೋದು. ಆದರೆ ಇಲ್ಲಿ ಏನು ಮಾಡಿದ್ದೀವಿ ನಾವು, ಕರ್ನಾಟಕದ ಸರ್ಕಾರ ಏನು ಮಾಡಿದೆ ಅಂತಂದರೆ, ಈ ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ಗೆ ಇಡಬೇಕಾಗಿರುವಂತಹ ಮೀಸಲಾಗಿರುವಂಥ ಒಂದು ಹಣ ಏನಿದೆ ಅದನ್ನು ಪ್ಯಾನ್ ಸಿಟಿ ಕಾಂಪೊನೆಂಟ್ಗೆ ಬಳಸ್ಬಿಟ್ಟಿದ್ದಾರೆ. ಸೊ ಅದರಿಂದ ಏನಾಗ್ತಾ ಇದೆ ಅಂತಂದರೆ, ಏನು ಅಂದರೆ ಈ ಒಂದು ಪ್ಯಾನ್ ಸಿಟಿ ಕಾಂಪೊನೆಂಟ್ಗೆ ಮರು ಹಂಚಲಾಗಿದೆ. ಇದಕ್ಕೆ ಕೊಡಬೇಕಾಗಿರುವಂಥ ಹಣವನ್ನು ಇಲ್ಲಿಗೆ ಮರು ಹಂಚಿಬಿಟ್ಟಿದ್ದಾರೆ. ಸೊ ಇದರಿಂದ ಏನಾಗ್ತದೆ, ಮೂಲ ಗುರಿ ಏನಿತ್ತು, ನಮ್ಮ ಒಂದು ಮೂಲ ಆಬ್ಜೆಕ್ಟಿವ್ ಅಥವಾ ಮೂಲ ಏಮ್ ಏನಿತ್ತು ಅದರಿಂದ ಡಿವಿಯೇಟ್ ಆಗಿದೆ ಅನ್ನುವಂಥದ್ದು. ಇದು ಒಂದು. ಎರಡನೇದಾಗಿ ಏನು ಹೇಳಿದ್ದಾರೆ ಅಂತಂದರೆ, ಸ್ಮಾರ್ಟ್ ರೋಡ್ಗಳ ನಿರ್ಮಾಣದಲ್ಲಿ ಏನಾಗಿದೆ ಅಂದರೆ, ಯುಟಿಲಿಟಿ ಡಕ್ಟ್ಗಳನ್ನು ಸರಿಯಾಗಿ ನಿರ್ಮಿಸಿಲ್ಲ ಅಥವಾ ಅದರ ವಿನ್ಯಾಸ ಸರಿಯಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಏನಾಗ್ತದೆ ಅಂದರೆ, ಹೊಸದಾಗಿ ಹಾಕಿರುವಂಥ ರಸ್ತೆಯನ್ನು ಮತ್ತೆ ತೋಡುವಂಥ ಪರಿಸ್ಥಿತಿ ಬರ್ತಾ ಇದೆ. ನಾವು ಬೆಂಗಳೂರಲ್ಲಿ ಹಲವಾರು ಬಾರಿ ನೋಡಿದ್ದೀವಲ್ವ ಇದು. ಅಂದರೆ ಒಂದು ತಿಂಗಳು ಅದು ರೋಡ್ ಹಾಕ್ತಾರೆ, ಮತ್ತೆ ನೆಕ್ಸ್ಟ್ ತಿಂಗಳು ಬಂದು ಆ ರೋಡ್ ಆಗಿರ್ತಾರೆ. ಏನಕ್ಕೆ ಅಂತಂದ್ರೆ ಅದೇನೋ ಸರಿ ಇಲ್ಲ, ಇದೇನೋ ಸರಿ ಇಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಸುಮ್ಮನೆ ಇರುವಂಥ ಹಣ ಏನಿದೆ, ಈ ನೀಡಿರುವಂಥ ಹಣ ಇದೆ, ಇದು ವೇಸ್ಟ್ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತು ಮೂರನೇದಾಗಿ ಏನು ಹೇಳಿದೆ ಅಂದರೆ, ಹುಬ್ಳಿ ಧಾರವಾಡ ರೀಜನಲ್ಲಿ ಸುಮಾರು 62.6 ಕೋಟಿಯಷ್ಟು ವೆಚ್ಚದ ಮೂಲ ಸೌಕರ್ಯಗಳನ್ನು ಇಡಬೇಕಾಗಿರುವಂಥ ಕೆಲವಷ್ಟು ಪ್ರಾಜೆಕ್ಟ್ಗಳೇನಿದೆ ಇವುಗಳನ್ನು ಸುಮಾರು 2 ವರ್ಷದಿಂದ ಹೆಚ್ಚಿನದಾಗಿ ಇದು ನಿಂತು ಹೋಗಿದೆ. ಅಂದರೆ ಒಂದು ಬೇಸಿಕ್ ನೆಸೆಸಿಟೀಸ್ ಅಂತಾನೆ, ಈಗ ಫಾರ್ ಎಕ್ಸಾಂಪಲ್ ಆಸ್ಪತ್ರೆಗಳಿರ್ಬೋದು, ಇಲ್ಲ ಅಂತಾರೆ ಮೀನು ಮಾರುಕಟ್ಟೆಯನ್ನು ಡೆವಲಪ್ ಮಾಡೋದಿರ್ಬೋದು, ಇಲ್ಲ ವಸತಿ ಯೋಜನೆ ಇರ್ಬೋದು. ಸೊ ಇವುಗಳಿಗೆಲ್ಲ ಅಂತ ಅಂದ್ಬಿಟ್ಟು ಸುಮಾರು 62.6 ಕೋಟಿಯಷ್ಟು ಹಣ ಏನಿದೆ ಅಷ್ಟು ವೆಚ್ಚದ ಪ್ರಾಜೆಕ್ಟ್ಗಳು ಸದ್ಯಕ್ಕೆ 2 ವರ್ಷದಿಂದ ನಿಂತೋಗಿದೆ ಅನ್ನುವಂಥದ್ದು. 2 ಇಯರ್ಸಿಂದ ಅದು ಐಡಲ್ ಆಗಿದೆ, ನಿಂತೋಗಿದೆ ಅನ್ನುವಂಥದ್ದನ್ನು ಕ್ಯಾಗ್ ಹೇಳಿದೆ. ಸೊ ಇಷ್ಟು ಕ್ಯಾಗ್ ಏನು ಹೇಳಿದೆ ಅನ್ನೋದ್ರ ಬಗ್ಗೆ ಆಯಿತು. ಈಗ ನಮಗೇನು ಬೇಕು ಅಂದರೆ, ಸ್ಮಾರ್ಟ್ ಸಿಟಿ ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸೊ ಅದನ್ನು ಈಗ ನೋಡೋಣ. ಸೊ ಮೊದಲಿಗೆ ಸ್ಮಾರ್ಟ್ ಸಿಟಿ ಮಿಷನನ್ನು ಲಾಂಚ್ ಮಾಡಿರುವಂಥದ್ದು 2015ರಲ್ಲಿ 100 ಸಿಟಿಗಳನ್ನು ಕವರ್ ಮಾಡೋದಕ್ಕೆ. ಯಾರ ಒಂದು ಇನಿಷಿಯೇಟಿವ್ ಇದು? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಸ್ಮಾರ್ಟ್ ಸಿಟಿ ಮಿಷನ್ ಬಂದು ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ, ಸೆಂಟ್ರಲ್ ಸ್ಕೀಮ್ ಅಂತ ಹೇಳ್ಬೋದು ನಾವು ಇದನ್ನು. ಓಕೆನಾ? ಆ್ಯಂಡ್ ಇದರ ಒಂದು ಪೀರಿಯಡ್ ಬಂದು 2015ರಿಂದ 2025. ಮುಖ್ಯವಾದ ಒಂದು ಆಬ್ಜೆಕ್ಟಿವ್, ಇದರ ಉದ್ದೇಶ ಏನು ಅಂತಂದರೆ, ಸಿಟಿಸನ್ ಸೆಂಟ್ರಿಕ್ ಸಸ್ಟೈನಬಲ್ ಟೆಕ್ ಡ್ರಿವನ್ ಅರ್ಬನ್ ಡೆವಲಪ್ಮೆಂಟ್. ಏನು ನಗರಾಭಿವೃದ್ಧಿ ಆಗುತ್ತೆ ಇದು ನಾಗರಿಕರಿಗೆ ಸಂಬಂಧಪಟ್ಟಂತೆ, ಅಂದರೆ ನಾಗರಿಕರ ಒಳಿತಿಗಾಗಿ ಆಗಬೇಕು. ತದನಂತರ ಟೆಕ್ನಾಲಜಿಯನ್ನು ನಾವು ಚೆನ್ನಾಗಿ ಬಳಸಬೇಕು. ಅಟ್ ದ ಸೇಮ್ ಟೈಮ್ ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡ್ಕೋಬೇಕು. ಸೊ ಇಷ್ಟೆಲ್ಲನೂ ಒಟ್ಟಿಗೆ ನಾವು ಮಾಡೋದನ್ನು ಈ ಒಂದು ಸ್ಮಾರ್ಟ್ ಸಿಟಿಯ ಆಬ್ಜೆಕ್ಟ್ ಅಂತ ಹೇಳ್ಬೋದಾಗುತ್ತೆ. ಆ್ಯಂಡ್ ಕರ್ನಾಟಕದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಯಾರು ಅಂತಂದರೆ, ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್.
ಸೊ ಇದು ಕರ್ನಾಟಕದಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿ ಮಿಷನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥ ಒಂದು ಆರ್ಗನೈಸೇಷನ್ ಅಂತ ಹೇಳ್ಬೋದು. ಇನ್ನು ಇದರ ಕೋರ್ ಕಾಂಪೊನೆಂಟ್ಸ್ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ನಾನು ಮತ್ತೆ ಇಲ್ಲಿ ರಿಪೀಟ್ ಮಾಡೋದಿಲ್ಲ, ಜಸ್ಟ್ ನೀವು ಸ್ಮಾರ್ಟ್ ಸಿಟಿ ಮಿಷನನ್ನು ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ಈ ಆರ್ಟಿಕಲ್ ಹೇಗೆ ನಮಗೆ ಯೂಸ್ ಆಗುತ್ತೆ ಅಂತಂದರೆ, ಈ ವರದಿ ಯಾವ ರೀತಿಯಾದ ಒಂದು ಪ್ರಶ್ನೆಗಳನ್ನು ಎತ್ತುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದೇದೇನು ಅಂತಂದರೆ, ನಗರದ ಆಡಳಿತ ಏನಿದೆ, ನಗರಾಡಳಿತ ಏನಿದೆ, ಇದರಲ್ಲಿ ಹಣಕಾಸಿನ ಪಾರದರ್ಶಕತೆ ಬಗ್ಗೆ ಕ್ವೆಶನ್ ಬರುತ್ತೆ. ಅಂದರೆ ಟ್ರಾನ್ಸ್ಪರೆನ್ಸಿ, ಫಿನಾನ್ಷಿಯಲ್ ಟ್ರಾನ್ಸ್ಪರೆನ್ಸಿ ಬಗ್ಗೆ ಇಲ್ಲಿ ಕ್ವೆಶನ್ ಆಗುತ್ತೆ. ಎರಡನೇದಾಗಿ ನೋಡಿದಾಗ ಈ ಒಂದು ಯೋಜನೆಗಳು ಸಸ್ಟೈನಬಲ್ಲ, ಅಂದರೆ ಲೈಕ್ ಲಾಂಗ್ ಪೀರಿಯಡಲ್ಲಿ ನೋಡಿದಾಗ ಇವು ಸಸ್ಟೈನಬಲ್ಲ ಅಲ್ವಾ, ಎನ್ವಿರಾನ್ಮೆಂಟ್ಗೆ ಯಾವ ರೀತಿಯಾಗಿ ಇದು ಹಾನಿಯನ್ನು ಮಾಡ್ತಾ ಇದೆ, ಇದೆಲ್ಲ ನಮಗೆ ನೋಡ್ಕೋಬೇಕಾಗತ್ತೆ. ಮತ್ತು ಮೂರನೇದಾಗಿ ಏನು ಅಂತಂದರೆ, ಇಲ್ಲಿ ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಪಬ್ಲಿಕ್ ಹಣವನ್ನು ಕೊಡ್ತಾ ಇದೆ, ಅಂದರೆ ಗವರ್ಮೆಂಟ್ ಹಣವನ್ನು ಕೊಡ್ತಾ ಇದೆ. ಅದರಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗಳನ್ನು, ಖಾಸಗಿ ಒಂದು ಹೂಡಿಕೆಗಳು ಏನಿದೆ, ಈ ಖಾಸಗಿ ಹೂಡಿಕೆಗಳನ್ನು ಅಟ್ರಾಕ್ಟ್ ಮಾಡೋದು ಯಾವ ರೀತಿಯಾಗಿ ಅನ್ನೋದು ಇಲ್ಲಿ ಕ್ವೆಶನ್ ಆಗುತ್ತೆ. ಯಾಕೆಂದರೆ ಈ ರೀತಿಯಾಗಿ ಕ್ಯಾಗ್ ರಿಪೋರ್ಟನ್ನು ಕೊಟ್ಟಾಗ ಖಾಸಗಿ ಹೂಡಿಕೆದಾರರು ಯಾರು ಮುಂದೆ ಬರೋದಿಲ್ಲ ಈ ಒಂದು ಹಣವನ್ನು ಹೂಡಿಕೆ ಮಾಡೋದಕ್ಕೆ. ಸೊ ಅದು ಕೂಡ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು, ಮುಂದೆ ಯಾವ ರೀತಿಯಾದ ಸ್ಟೆಪ್ಸ್ಗಳನ್ನು ತೊಗೊಂಡ್ರೆ ಈ ರೀತಿಯಾದ ಒಂದು ಏನಂತೀವಿ ಗೊಂದಲಗಳನ್ನು ಇಲ್ಲಿ ನಾವು ಕಡಿಮೆ ಮಾಡ್ಬೋದು ಅಂತಲೇ, ಮೊದಲನೇದಾಗಿ ಪರಿಣಾಮಕಾರಿಯಾದ ಒಂದು ಮಾನಿಟರಿಂಗ್ನ ಅಗತ್ಯವಿದೆ ಅನ್ನುವಂಥದ್ದು. ಕರೆಕ್ಟಾಗಿ ಪ್ರಾಜೆಕ್ಟ್ಗಳು ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ, ಇಂತಿಷ್ಟು ಹಣ ಹೋಗಿದೆ ಅಂತಾರೆ, ಆ ಹಣಕ್ಕೆ ತಕ್ಕಾದಂಥ ಅಲ್ಲಿ ಕೆಲಸ ನಡೆದಿದೆಯಾ ಇಲ್ವಾ, ಈ ಎಲ್ಲ ಒಂದು ಮಾನಿಟರಿಂಗು ಬೇಕು. ರಿಯಲ್ ಟೈಮಲ್ಲಿ ಡೇ ಟು ಡೇ ಅಪ್ಡೇಟ್ಸನ್ನು ನಾವು ತಗೋಬೇಕಾಗುತ್ತೆ. ಎರಡನೇದಾಗಿ ಏನು ಅಂತಂದರೆ, ನಮ್ಮ ಒಂದು ರೆವೆನ್ಯೂ ಜನರೇಷನ್ ಮಾಡೆಲ್ ಏನಿದೆ ಇದನ್ನು ಮತ್ತಷ್ಟು ಬಲಪಡಿಸ್ಕೋಬೇಕು. ಅಂದರೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಹಣವನ್ನು ಬರೋ ರೀತಿಯಾಗಿ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಸ್ಮಾರ್ಟ್ ಸಿಟಿ ಮಿಷನನ್ನು ನೋಡಿದ್ರೆ ಅದನ್ನು ನಾವು ಬಲಪಡಿಸ್ಬೇಕು ಅನ್ನುವಂಥದ್ದು. ತದನಂತರ ಯಾವುದೇ ಒಂದು ಯೋಜನೆ ಆಗಲಿ ಅದನ್ನು ವಿತಿನ್ ಟೈಮ್ ಪೀರಿಯಡ್ ಏನು ಕೊಟ್ಟಿರ್ತಾರೆ ಆ ಟೈಮ್ ಪೀರಿಯಡ್ ಒಳಗಡೆ ಕಂಪ್ಲೀಟ್ ಮಾಡೋದಕ್ಕೆ ನೋಡಬೇಕು. ಯಾಕೆಂತಂದರೆ ಇಂತಿಷ್ಟು ಟೈಮ್ಗೆ ಅಂತ ಅಂದಾಗ ಆ ಹಣ ಅಲ್ಲಿ ಹೇಗೋ ಅಡ್ಜಸ್ಟ್ ಮಾಡ್ಬೋದು. ಬಟ್ ಟೈಮ್ ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಅಲ್ಲಿ ವರ್ಕರ್ಸ್ಗೆ ಸ್ಯಾಲರಿ ಕೊಡೋದಿರ್ಬೋದು, ಎಕ್ವಿಪ್ಮೆಂಟ್ಸ್ನ ಖರ್ಚಿರ್ಬೋದು, ಎಲ್ಲನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಮತ್ತಷ್ಟು ಹೆಚ್ಚಿನದಾಗಿ ಫೈನಾನ್ಸನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಟೈಮ್ಲಿ ಪೇಮೆಂಟು ಅಥವಾ ಟೈಮ್ ಬೌಂಡ್ ಕಂಪ್ಲೀಷನನ್ನು ಖಚಿತಪಡಿಸ್ಕೋಬೇಕು ಅನ್ನುವಂಥದ್ದು. ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ದೇಶದ AI ಕರ್ನಾಟಕವೇ ಆಧಾರ. ನಮಗೆಲ್ಲ ಗೊತ್ತಿರೋ ಹಾಗೇನೆ ಕರ್ನಾಟಕನ ಮೊದಲಿಗೆ IT ಕ್ಯಾಪಿಟಲ್ ಅಂತ ಕರೀತಾರೆ, ತದನಂತರ ಸ್ಟಾರ್ಟಪ್ ಕ್ಯಾಪಿಟಲ್ ಅಂತ ಕರೀತಾರೆ. ಇನ್ನು ಮುಂದೆ ಹೋಗ್ತಾ ನಾವು ಅದನ್ನು AI ಕ್ಯಾಪಿಟಲ್ ಅಂತನೂ ಕರಿಬೋದು. ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಅಷ್ಟಾಗಿ ಕೃತಕ ಬುದ್ಧಿಮತ್ತೆಯ ಬೆಳವಣಿಗೆ ಅಥವಾ ಏಳಿಗೆಯನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಯಾಕೆ ಅಂತಂದರೆ IT ಇನ್ಫ್ರಾಸ್ಟ್ರಕ್ಚರ್, ಸ್ಟಾರ್ಟಪ್ ಇನ್ಫ್ರಾಸ್ಟ್ರಕ್ಚರ್ ಕರ್ನಾಟಕದಲ್ಲಿ ಹೆಚ್ಚಿರುವಂಥ ಕಾರಣ AIಗೆ ಅಥವಾ ಕೃತಕ ಬುದ್ಧಿಮತ್ತೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು. ಅಂದರೆ ಏನು ಸೈನ್ಸ್ ವಿಜ್ಞಾನದಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇದು ಆ್ಯಕ್ಚುಲ್ ಆಗಿ ನ್ಯೂಸ್ ಆಯಿತು, ಅಂದರೆ ಹೇಗೆ ಕರ್ನಾಟಕ ಇದೆ ಅಂತ. ಇದನ್ನು ಈ ರೀತಿಯಾಗಿ ಹೇಳಿರೋದು ಎಲ್ಲಿ ಅಂದರೆ, ದೇಶದ AI ಕರ್ನಾಟಕವೇ ಆಧಾರ ಅಂತ ಹೇಳಿರೋದು ಎಲ್ಲಿ ಅಂದರೆ ಇಂಡಿಯಾ ಡಿಜಿಟಲ್ ಸಮ್ಮಿಟ್ ಅನ್ನುವಂಥ ಒಂದು ಸಮ್ಮಿಟಲ್ಲಿ. ಸೊ ಇದು 2026ರಲ್ಲಿ ನಡೀತಾ ಇರೋದು, ಅಂದರೆ ಈಗ ಜನವರಿಯಲ್ಲಿ ನಡೀತಾ ಇರೋದು. ಎಲ್ಲಿ ನಡೀತಾ ಇದೆ? ಬೆಂಗಳೂರಿನಲ್ಲಿ ನಡೀತಾ ಇದೆ. ಆ್ಯಂಡ್ ಈ ವರ್ಷದ ಥೀಮ್ ಬಂದು ರೀಜನಲ್ ಲ್ಯಾಂಗ್ವೇಜ್ ಎಂಪವರ್ಮೆಂಟ್ ಆ್ಯಂಡ್ ಇನ್ಕ್ಲೂಸಿವ್ ಡಿಜಿಟಲ್ ಗ್ರೋತ್ ಅನ್ನುವಂಥದ್ದು. ಈ ಒಂದು ಸಮಿಟಲ್ಲಿ ಮುಖ್ಯವಾಗಿ ಮಾತಾಡೋದೇನು ಅಂತಂದರೆ, ಯಾವ ರೀತಿಯಾಗಿ AI ಅಥವಾ ಏನು ತಂತ್ರಜ್ಞಾನಗಳು, ಹೊಸ ತಂತ್ರಜ್ಞಾನಗಳು ಬರ್ತಾ ಇರುತ್ತೆ, ಆ ಒಂದು ತಂತ್ರಜ್ಞಾನಗಳನ್ನು ಯಾವ ರೀತಿಯಾಗಿ ಕರ್ನಾಟಕದ ಅಥವಾ ದೇಶದ ಒಂದು ಆಡಳಿತದಲ್ಲಿ ನಾವು ಬಳಸ್ಕೋಬೋದು. ಅಂದರೆ ಯಾವ ರೀತಿಯಾಗಿ ಡಿಜಿಟಲೈಸೇಷನನ್ನು ಅಥವಾ ಡಿಜಿಟಲ್ ಇಕಾನಮಿ ಇರ್ಬೋದು, ಪ್ರತಿಯೊಂದನ್ನು ಡಿಜಿಟಲ್ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದರ ಕುರಿತಾಗಿ ಇಂಥ ಒಂದು ಸಮ್ಮಿಟ್ಗಳಲ್ಲಿ ಮಾತಾಡ್ತಾರೆ. ಸೊ ಮೊದಲಿಗೆ ಏನು ಅಂತಂದರೆ ಫೋಕಸ್ ಆನ್ AI ಮತ್ತು ಡಿಜಿಟಲ್ ಗ್ರೋತ್ ಬಗ್ಗೆ ಫೋಕಸ್ ಮಾಡೋದು. ಅಟ್ ದ ಸೇಮ್ ಟೈಮ್ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಮತ್ತು ಡೇಟಾ ಡ್ರಿವನ್ ಗವರ್ನೆನ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡೋದು, ಇದು ಎಲ್ಲದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚಿಸ್ತಾರೆ. ತದನಂತರ ಯಾವ ರೀತಿಯಾಗಿ ಇಂಡಿಯಾ ಮತ್ತು ರೀಜನಲ್ ಲ್ಯಾಂಗ್ವೇಜಸಲ್ಲಿ AI ಬಳಸೋದಿರ್ಬೋದು, ಅದರ ಕುರಿತಾಗಿ ಇಲ್ಲಿ ಮಾತಾಡ್ತಾರೆ. ಅಂದರೆ ತಂತ್ರಜ್ಞಾನ ಡೆವಲಪ್ ಆಗ್ತಾ ಇದೆ ಅಂದಿದ ತಕ್ಷಣ ನಾವು ನಮ್ಮ ಲ್ಯಾಂಗ್ವೇಜ್ಗಳನ್ನು ಚೇಂಜ್ ಮಾಡಬೇಕು, ನಮ್ಮ ಭಾಷೆನ ಬಿಡಬೇಕು ಅಂತ ಇಲ್ಲ. ಸೊ ಅದೇ ಒಂದು ಕೃತಕ ಬುದ್ಧಿಮತ್ತೆಗೆ ಅಥವಾ ತಂತ್ರಜ್ಞಾನಕ್ಕೆ ನಮ್ಮ ಭಾಷೆಗಳನ್ನು ಫೀಡ್ ಮಾಡಿ ಅದು ನಮ್ಮ ಭಾಷೆಯಲ್ಲೇ ಸಂಭವಿಸೋ ರೀತಿಯಾಗಿ ಮಾಡುವಂಥದ್ದು. ಸೊ ಅದನ್ನು ಕೂಡ ಇಲ್ಲಿ ಟ್ರೈ ಮಾಡ್ತಾ ಇರುವಂಥದ್ದು. ನಂತರ ಕ್ರಾಸ್ ಸೆಕ್ಟರ್ ಕೊಲಾಬರೇಷನ್ ಮತ್ತು ಇನ್ನೋವೇಷನ್, ಅಂದರೆ ಈಗ ಗವರ್ಮೆಂಟು, ಟೆಕ್ ಲೀಡರ್ಸು, ಅಕಾಡೆಮಿಯ ಎಲ್ಲ ಒಂದು ಕ್ಷೇತ್ರದವರು ಇಲ್ಲಿರುವಂಥ ಕಾರಣ
ಒಬ್ಬರಿಂದ ಒಬ್ಬರಿಗೆ ಇನ್ಫಾರ್ಮೇಷನ್ ಇರ್ಬೋದು, ಐಡಿಯಾಗಳಿರ್ಬೋದು ಎಕ್ಸ್ಚೇಂಜ್ ಆಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಏನು ಇಂಡಿಯಾ ಡಿಜಿಟಲ್ ಸಮಿಟ್ ಇದೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ನಡೀತಾ ಇದೆ? ಬೆಂಗಳೂರಲ್ಲಿ ನಡೀತಾ ಇದೆ. ಆನ್ಯುವಲ್ ಇವೆಂಟ್ ನಡೆಯುವಂಥದ್ದು. ಆ್ಯಂಡ್ ಈ ವರ್ಷ 2026ನೇ ಆವೃತ್ತಿ ಬಂದು ಇದು 20ನೇ ಆವೃತ್ತಿ ಆಗಿರುತ್ತದೆ. ಇಷ್ಟು ನಮಗೆ ಬೇಕಾಗಿರೋದು. ಆ್ಯಂಡ್ ಇದನ್ನು ಆ್ಯಕ್ಚುಲ್ ಆಗಿ ಆರ್ಗನೈಸ್ ಮಾಡಿರೋದು ಯಾರು ಅದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನೆಟ್ ಆ್ಯಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಓಕೆನಾ, IIMAI, ಇಂಟರ್ನೆಟ್ ಆ್ಯಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದನ್ನು ಆರ್ಗನೈಸ್ ಮಾಡಿರುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಮತ್ತೊಮ್ಮೆ PM ಟ್ರೋಫಿ ಗರಿ. ಸೊ ಏನಾಗುತ್ತೆ ಅಂತಂದರೆ ಪ್ರತಿ ವರ್ಷ ರಿಪಬ್ಲಿಕ್ ಡೇ ಕ್ಯಾಂಪ್ ಅಂತ ಮಾಡ್ತಾರೆ. ಸೊ ಈ ಒಂದು ಕ್ಯಾಂಪಲ್ಲಿ ದೇಶದ ಎಲ್ಲ ಒಂದು ಕ್ಯಾಡರ್ಗಳಲ್ಲಿ ಇರುವಂಥ NCC ಕೆಡೆಟ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದರಲ್ಲಿ ಯಾವ ಒಂದು ಕ್ಯಾಡರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅವರಿಗೆ ಅವಾರ್ಡನ್ನು ಕೊಡ್ತಾರೆ ಪ್ರಧಾನಮಂತ್ರಿಗಳು. ಸೊ ಅದನ್ನು PM ಟ್ರೋಫಿ ಅಂತ ಕರೀತಾರೆ. ಯಾವಾಗ ಕೊಡೋದು? ರಿಪಬ್ಲಿಕ್ ಡೇ ಕ್ಯಾಂಪ್ ಆದಮೇಲೆ ಕೊಡುವಂಥದ್ದು. ಸೊ ಈ ವರ್ಷ 2ನೇ ಬಾರಿ ಸತತವಾಗಿ ಕರ್ನಾಟಕ ಮತ್ತು ಗೋವಾ ಕ್ಯಾಡರ್, NCC ಅಂತ ಬಂದಾಗ ಕರ್ನಾಟಕ ಮತ್ತು ಗೋವಾ ಎರಡನ್ನೂ ಸೇರಿ ಒಂದು ಕ್ಯಾಡರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಕರ್ನಾಟಕ ಆ್ಯಂಡ್ ಗೋವಾ ಕ್ಯಾಡರ್ಗೆ ಸತತವಾಗಿ 2ನೇ ಬಾರಿಗೆ ಈ ಒಂದು PM ಟ್ರೋಫಿ ಬಂದಿರುವಂಥದ್ದು. ಸೊ ಹಾಗಾಗಿ ಈ ಒಂದು ನ್ಯೂಸನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ರಿಪಬ್ಲಿಕ್ ಡೇ ಆದಮೇಲೆ ಏನು ಬೀಟಿಂಗ್ ರಿಟ್ರೀಟ್ ಮಾಡ್ತಾರೆ ಆವತ್ತು ಈ ಒಂದು ಅವಾರ್ಡನ್ನು ನೀಡುವಂಥದ್ದು. ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಈಗ ನಮಗೆ ಏನು PM ಟ್ರೋಫಿ ಅವಾರ್ಡ್ ಬಗ್ಗೆ ಬೇಕು. ಈಗಾಗಲೇ ಎಷ್ಟು ಗೊತ್ತು, ಯಾವಾಗ ಕೊಡ್ತಾರೆ? ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸ್ ಆದಮೇಲೆ, ಅಂದರೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸ್ನ ಎಂಡ್ ಮಾಡೋದಕ್ಕೆ ಬೀಟಿಂಗ್ ರಿಟ್ರೀಟ್ ಅಂತ ಒಂದು ಸೆರೆಮನಿಯನ್ನು ಮಾಡ್ತಾರೆ. ಆ ಒಂದು ಸೆರೆಮನಿ ಆದಮೇಲೆ ಇದನ್ನು ಕೊಡುವಂಥದ್ದು. ತದನಂತರ ಏನು ಇದಕ್ಕೆ ಯಾವಾಗ ಅಂದರೆ NCC ರಿಪಬ್ಲಿಕ್ ಡೇ ಕ್ಯಾಂಪ್ ಅಂತ ಮಾಡ್ತಾರೆ, ಓಕೆನಾ. NCC ರಿಪಬ್ಲಿಕ್ ಡೇ ಕ್ಯಾಂಪ್ ಅಂತ ಮಾಡ್ತಾರೆ. ಆ ಒಂದು ಕ್ಯಾಂಪಲ್ಲಿ ಭಾಗವಹಿಸಿರೋರಿಗೆ, ಆ ಕ್ಯಾಂಪಲ್ಲಿ ಇರುವಂತಹ ಚಟುವಟಿಕೆಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋರಿಗೆ ಅಷ್ಟೇ ಅಲ್ದಿರ ತದನಂತರ ಏನು ರಿಪಬ್ಲಿಕ್ ಡೇ ಪೆರೇಡಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅವರಿಗೆ ಕೂಡ ಈ ಒಂದು ಅವಾರ್ಡನ್ನು ಕೊಡುವಂಥದ್ದು. ಯಾರು ಕೊಡ್ತಾರೆ? ಇದನ್ನು ಕೊಡುವಂಥದ್ದು ಎಷ್ಟೇ ಹೇಳಿದೆ, ಪ್ರಧಾನಮಂತ್ರಿಗಳು ಕೊಡ್ತಾರೆ ಅಂತ. ಯಾರಿಗೆ ಕೊಡ್ತಾರೆ? ಬೆಸ್ಟ್ ಪರ್ಫಾರ್ಮಿಂಗ್ NCC ಕಂಟಿಂಜೆನ್ಸ್ ಅಥವಾ ಕ್ಯಾಡರ್ಗಳಂತ ಕರಿತೀವಿ, ಅದನ್ನು ಅವರಿಗೆ ಕೊಡ್ತಾರೆ. ಸೊ ಈ ವರ್ಷ 2ನೇ ಬಾರಿಗೆ ಕರ್ನಾಟಕ ಮತ್ತು ಗೋವಾ ಕ್ಯಾಡರ್ಗೆ ಬಂದಿರುವಂಥದ್ದು. ಇಟ್ ಈಸ್ ಅ ನ್ಯಾಷನಲ್ ಲೆವೆಲ್ ಅವಾರ್ಡ್. ಅದು ಕೂಡ ಮತ್ತು ಏನಕ್ಕೆ ಅದು ಅಂದರೆ ಎನ್ಕರೇಜ್ ಡಿಸಿಪ್ಲಿನ್, ಲೀಡರ್ಶಿಪ್, ಯೂನಿಟಿ, ಎಕ್ಸಲೆನ್ಸ್ ಇವುಗಳನ್ನೆಲ್ಲ ಎನ್ಕರೇಜ್ ಮಾಡೋದಕ್ಕೋಸ್ಕರ ಈ ಒಂದು ಅವಾರ್ಡನ್ನು ಕೊಡ್ತಾ ಇರುವಂಥದ್ದು. ಸೊ ಇದಿಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.